ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀವೆಲ್ಲರೂ ಕೂಡ ಕ್ಷೇಮದಿಂದ ಇದ್ದೀರಿ ಎಂದು ನಾನು ನಂಬಿದ್ದೀನಿ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀವುಗಳು ಕೂಡ ನನಗಾಗಿ, ನನ್ನ ಕುಟುಂಬ, ನನ್ನ ಸೇವೆ, ಸಭೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ನಾವು ದೇವರ ವಾಕ್ಯಕ್ಕೆ ಹೋಗೋದಕ್ಕೆ ಮೊದಲು ಒಂದು ಸಣ್ಣ ಸಾಕ್ಷಿಯನ್ನು ನಾನು ಹೇಳುವುದಕ್ಕೆ ಬಯಸ್ತೇನೆ. ನಮಗೆ ಮದುವೆ ಆಗಿ 14 ವರ್ಷ ಆಗ್ತಿದೆ. ಈ 14 ವರ್ಷದಲ್ಲಿ ನಮಗೆ ದೇವರು ಒಬ್ಬ ಮಗನನ್ನ ಕೊಟ್ಟಿದ್ದಾರೆ. ಆ ಮಗುವಿಗೆ 12 ವರ್ಷ ಆಗ್ತಿದೆ. ಅದಾದ ಮೇಲೆ ನಮಗೆ ಮಕ್ಕಳಾಗಿರ್ಲಿಲ್ಲ. 12 ವರ್ಷಗಳು ಆದ ನಂತರ ಮೊನ್ನೆ ದಿವಸದಲ್ಲಿ ದೇವರು ನಮ್ಮ ಇಬ್ಬರನ್ನ ಕೂಡ ಆಶೀರ್ವದಿಸಿ ಮತ್ತೊಂದು ಗಂಡು ಮಗುವನ್ನ ದೇವರು ಕೊಟ್ಟಿದ್ದಾರೆ. ಆ ಮಗುವಿಗೆ ಸೈತಾನ ಅನೇಕ ರೀತಿಯಾದಂತಹ ಹೋರಾಟಗಳನ್ನ ತಂದರೂ ಕೂಡ ದೇವರ ಕೃಪೆಯಲ್ಲಿ ನಮ್ಮ ಮಗು ಆಶೀರ್ವದಿಸಲ್ಪಟ್ಟು ಆರೋಗ್ಯವಾಗಿದೆ. ಮತ್ತಷ್ಟು ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ ಕೂಡ ನೀವು ಪ್ರಾರ್ಥನೆ ಮಾಡಿಕೊಳ್ಳಿರಿ. 12 ವರ್ಷ ಅನ್ನುವಂಥದ್ದು ಸಾಧಾರಣವಾದ ವಿಷಯವಲ್ಲ. ಒಂದು ವೇಳೆ ನೀವೇನಾದರೂ ಕೂಡ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುವುದೇ ಆದರೆ ಬಲಗೊಂಡು ಪ್ರಾರ್ಥನೆ ಮಾಡಿರಿ. ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ದೇವರು ಖಂಡಿತ ನೆರವೇರಿಸ್ತಾರೆ. ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಈ ಸಂದೇಶವನ್ನ ನಾನು ಬಹಳ ದಿವಸಗಳಿಂದ ನಿಮ್ಮ ಮಧ್ಯದಲ್ಲಿ ಮಾತಾಡಬೇಕೆಂಬುದಾಗಿದ್ದೆ. ಈ ಸಂದೇಶವನ್ನ ಕೇಳಿ ನೀವು ಒಂದು ವೇಳೆ ನನ್ನ ಮೇಲೆ ಕೋಪಗೊಳ್ಳಬಹುದು ಅಥವಾ ನೀವು ಏನಾದರೂ ತಪ್ಪು ತಿಳಿದುಕೊಳ್ಳಬಹುದು. ಆದರೂ ಕೂಡ ಧೈರ್ಯವಾಗಿ ಮಾತಾಡುವುದು ದೇವರ ಮುಂದೆ ಹೊಗಳಿಕೆ ಆಗುವಂತದ್ದಾಗಿರುತ್ತೆ. ಹಾಗಾಗಿ ಈ ದಿನದಲ್ಲಿ ಈ ವಿಷಯದ ಕುರಿತಾಗಿ ನಾನು ಮಾತಾಡಲಿದ್ದೇನೆ. ಈ ಸಂದೇಶವನ್ನ ಪೂರ್ತಿಯಾಗಿ ಕೇಳ್ರಿ. ಎಲ್ರಿಗೂ ಕೂಡ ಇದನ್ನ ಶೇರ್ ಮಾಡೋದ್ರ ಮೂಲಕವಾಗಿ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳಿರಿ. ನಾವು ದೇವರ ವಾಕ್ಯನ ಓದೋಣ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ ವಚನ 15-16. ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಕರ್ತನಾದ ಯೇಸು ಕ್ರಿಸ್ತನಿಗೆ ಬಹಳ ಆಪ್ತನೂ ಪ್ರಿಯನೂ ಆಗಿದ್ದ ಶಿಷ್ಯನು ಯೋಹಾನ. ಈ ಯೋಹಾನನು ಈ ಪ್ರಕಟಣೆ ಪುಸ್ತಕವನ್ನ ಬರೀತಾರೆ. ಮುಂಬರುವ ದಿವಸಗಳಲ್ಲಿ ಆಗುವ ಎಲ್ಲಾ ಪ್ರವಾದನಾ ಕಾರ್ಯಗಳನ್ನ ಬರೆದಿಡುವಂತೆ ದೇವರು ಯೋಹಾನನ ಜೊತೆಗೆ ತಿಳಿಯಪಡಿಸ್ತಾರೆ. ಈ ಪ್ರಕಟಣೆ ಪುಸ್ತಕದಲ್ಲಿ 1ನೇ ಅಧ್ಯಾಯದಿಂದ ಈ 3ನೇ ಅಧ್ಯಾಯದವರೆಗೂ ನಾವು ನೋಡುವಾಗ ಸಭೆಗಳ ಆ ಪರಿಸ್ಥಿತಿ ಏನೆಂಬುದರ ಕುರಿತಾಗಿ ಬರೆಯಲ್ಪಟ್ಟಿದೆ. ಸಭೆಯು ಒಂದೊಂದು ಕಾಲಘಟ್ಟದಲ್ಲಿಯೂ ಕೂಡ ಹೇಗೆ ನಡೆದುಕೊಳ್ಳುತ್ತೆ ದೇವರ ಮುಂದೆ ಅನ್ನುವುದನ್ನ ತಿಳಿಯಪಡಿಸುವಂತದ್ದೇ ಈ ಪ್ರಕಟಣೆ ಪುಸ್ತಕದಲ್ಲಿನ 3 ಅಧ್ಯಾಯ. ಈ 3ನೇ ಅಧ್ಯಾಯದಲ್ಲಿ ವಚನ 15-16 ಓದುವಾಗ ಲವೋದಿಕೀಯ ಸಭೆಗೆ ಬರೆಯುವಂತೆ ದೇವರ ಆತ್ಮನು ಯೋಹಾನನನ್ನ ಪ್ರೇರೇಪಿಸ್ತಾರೆ. ಈ ಲವೋದಿಕೀಯ ಅನ್ನುವಂಥದ್ದು ಅಂತ್ಯಕಾಲದ ಸಭೆ. ಈಗ ಅಂತ್ಯಕಾಲ ಸಭೆ ಅಂದಾಗ ಅಂತ್ಯ ದಿನಗಳಲ್ಲಿರುವಂತಹ ವಿಶ್ವಾಸಿಗಳು ನಾವುಗಳು ಈಗ ಅಂತ್ಯಕಾಲದಲ್ಲಿ ಇದ್ದೇವೆ. ಈ ಅಂತ್ಯಕಾಲದಲ್ಲಿ ವಿಶ್ವಾಸಿಗಳು ಹೇಗೆ ದೇವರ ಮುಂದೆ ನಿಂತಿದ್ದಾರೆ, ನಡೆಯುತ್ತಾರೆ ಅನ್ನೋದರ ಕುರಿತಾಗಿ ಆಗಲೇ ದೇವರಾತ್ಮನು ತಿಳಿಯಪಡಿಸಿದ್ದಾರೆ. ಇಲ್ಲಿ ಬರೆಯಲ್ಪಟ್ಟಿದೆ, ಸಭೆಯನ್ನ ನೋಡಿ, ವಿಶ್ವಾಸಿಗಳನ್ನ ನೋಡಿ, ನೀನು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ. ನೀನು ತಣ್ಣಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಥವಾ ಬೆಚ್ಚಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನೀನು ಉಗುರು ಬೆಚ್ಚಗಾಗಿರುವುದರಿಂದ ನನ್ನ ಬಾಯೊಳಗಿಂದ ನಿನ್ನನ್ನ ಕಾರಿ ಬಿಡುವನು ಎಂಬುದಾಗಿ ಆ ಸಭೆನ ದೃಷ್ಟಿಸಿ ನೋಡ್ತಾರೆ. ಇದು ಕಡೆಯ ಕಾಲದ ಸಭೆಗಳ ಬಗ್ಗೆ ಬರೆದಿರುವಂತಹ ಒಂದು ಪ್ರವಾದನಾ ವಾಕ್ಯ. ಹಾಗೆ ಈ ಕೊನೆಯ ಕಾಲದಲ್ಲಿ ಸಭೆಯು ವಿಶ್ವಾಸಿಗಳು ಹೇಗಿರ್ತಾರೆ ಅನ್ನೋದ್ರ ಕುರಿತಾಗಿ ಯೇಸು ಸ್ವಾಮಿ ಏನು ನುಡಿದಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಮತ್ತಾಯ 24ನೇ ಅಧ್ಯಾಯ 12ನೇ ವಾಕ್ಯ ಓದೋಣ. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು, ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಯೇಸು ಸ್ವಾಮಿ ಕೊನೆಯ ಕಾಲ ದಿವಸಗಳಲ್ಲಿ ನಡೆಯುವ ಎಲ್ಲಾ ಘಟನೆಗಳನ್ನ ವಿವರಿಸ್ತಾ ಆತನು ಹೇಳುವುದು, ಕಡೆಯ ಕಾಲದಲ್ಲಿ ಅನೇಕರ ಪ್ರೀತಿ ತಣ್ಣಗಾಗುವುದು. ಪ್ರೀತಿ ತಣ್ಣಗಾಗುವುದು ಅಂದ್ರೆ ಹೇಗೆ? ನಾವು ಸಂಕ್ಷಿಪ್ತವಾಗಿ ಇದರ ಬಗ್ಗೆ ಧ್ಯಾನ ಮಾಡುವುದಾದರೆ, ಮನುಷ್ಯರಿಗೆ ದೇವರ ಮೇಲಿನ ಪ್ರೀತಿ, ದೇವರ ಮೇಲಿನ ಭಕ್ತಿ, ವೈರಾಗ್ಯ, ಆತನಿಗಾಗಿ ಜೀವಿಸಬೇಕು, ಆತನಿಗೋಸ್ಕರವಾಗಿ ಬದುಕಬೇಕು ಅನ್ನುವ ಹಂಬಲ ಎಲ್ಲವೂ ಕೂಡ ಕುಂದಿ ಹೋಗುತ್ತದೆ, ಎಲ್ಲವೂ ಕೂಡ ಬದಲಾಗಿ ಹೋಗುತ್ತದೆ ಅನ್ನುವುದನ್ನ ಕೂಡ ಯೇಸು ಸ್ವಾಮಿ ಪ್ರಾರಂಭದಲ್ಲಿಯೇ ತಿಳಿಯಪಡಿಸಿದ್ದಾರೆ. ಮತ್ತು ಅಪೊಸ್ತಲನಾದಂತ ಪೌಲನು ಇದರ ಬಗ್ಗೆ ಏನನ್ನ ಹೇಳ್ತಾರೆ ಅಂತ ನಾವು ನೋಡುವುದಾದರೆ 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಚನ 1-5 ಆದರೆ ಕಡೆ ದಿನಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಆವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಲಾಭವನ್ನು ಬೇಡವೆನ್ನುವವರು ಆಗಿರುವರು. ಅಪೊಸ್ತಲನಾದ ಪೌಲನು
ಯೇಸು ಸ್ವಾಮಿಗಿಂತಲೂ ಯೋಹಾನನಿಗಿಂತಲೂ ಇನ್ನೂ ಆಳವಾಗಿ ವಿವರವಾಗಿ ಕಡೆಯ ಕಾಲದ ವಿಶ್ವಾಸಿಗಳ ಬದುಕಿನ ಬಗ್ಗೆ ತಿಳಿಯಪಡಿಸುವುದನ್ನು ನಾವು ನೋಡಬಹುದು. ಕಡೆಯ ದಿವಸಗಳಲ್ಲಿ ವಿಶ್ವಾಸಿಗಳು ಹೆಚ್ಚಾಗಿ ಹಣದ ಮೇಲೆ ಆಸೆ, ಭೂಲೋಕದ ಮೇಲೆ ಆಸೆ, ದೇವರಿಗಾಗಿ ಜೀವಿಸುವುದರಲ್ಲಿ ಆಸಕ್ತಿ ಇಲ್ಲದವರು ಮತ್ತು ತಮ್ಮ ಇಷ್ಟದಂತೆ ನಡೆಯುವಂತವರು, ಉಪಕಾರವನ್ನ ನೆನೆಸದವರು, ಯಾರು ಏನು ಮಾಡಿದರೂ ಕೂಡ ಅವೆಲ್ಲವನ್ನೂ ಕೂಡ ಮರೆತು ಹೋಗಿ ಅವರಿಗೆ ಅಪಕಾರವನ್ನು ಮಾಡುವ ಜನಗಳಾಗಿ ಬದಲಾಗ್ತಾರೆ ಅನ್ನುವುದರ ಕುರಿತಾಗಿ ಪೌಲನು ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾರೆ. ಇಲ್ಲಿ 5ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಹೀಗೆ ನೋಡ್ತಾ ಇದ್ದೀವಿ. ಕ್ರೈಸ್ತರೆಂದು ಹೇಳಿಕೊಂಡು ಸಭೆಗೆ ಹೋಗ್ತಾರೆ, ಆದರೆ ಲೋಕದ ಮೇಲೆ, ಆಸ್ತಿಯ ಮೇಲೆ, ಹಣದ ಮೇಲೆ ಆಸೆಯನ್ನು ಇಟ್ಟುಕೊಂಡು ಮೋಸವಾದ ಬದುಕಲ್ಲಿ ನಡೆಯುವಂತವರಾಗಿರುತ್ತಾರೆ. 2 ತಿಮೋತಿ 4ನೇ ಅಧ್ಯಾಯ 3ನೇ ವಚನವನ್ನ ಓದೋಣ. ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರುಗಳನ್ನು ಇಟ್ಟುಕೊಳ್ಳುವರು. ಪೌಲನು ತಿಮೋತಿಯನಿಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾರೆ, ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆ ಅಂತಂದ್ರೆ ಕಡೆಯ ಕಾಲದಲ್ಲಿ ವಿಶ್ವಾಸಿಗಳು ಸ್ವಸ್ಥ ಬೋಧನೆಯನ್ನ ಇಷ್ಟಪಡರು. ಅವರು ತಮ್ಮ ಸ್ವ ಇಚ್ಛೆಯಂತೆ ಉಪದೇಶಗಳನ್ನ ಕೇಳುವುದಕ್ಕಾಗಿ ತೀಟೆ ಕಿವಿಗಳುಳ್ಳವರಾಗಿ ಅನೇಕ ಉಪದೇಶಕರುಗಳನ್ನು ಇಟ್ಟುಕೊಳ್ಳುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಾಗ ವಿಶ್ವಾಸಿಗಳು ಸತ್ಯವಾದದ್ದನ್ನ ಕಠಿಣವಾಗಿದ್ದರೂ ಸರಿ ಎಂಬುದಾಗಿ ಸ್ವೀಕರಿಸುವ ಮನಸ್ಸಿಲ್ಲ. ಬದಲಾಗಿ ತಮ್ಮ ಕಿವಿಗೆ ಇಂಪಾಗಿ ತಮ್ಮ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವ ಅಂತಹ ಬೋಧನೆಗಳಿಗೆ ತಮ್ಮನ್ನ ಒಳಪಡಿಸುವಂತವರಾಗಿದ್ದಾರೆ. ನನಗೆ ಪರಿಚಿತವಾದಂತಹ ಒಂದು ಕುಟುಂಬ, ಅವರು ಹೋಗುವಂತಹ ಸಭೆ ಚೆನ್ನಾಗಿರುವಂತಹ ಸಭೆ, ಆದರೆ ಸಭೆಯಲ್ಲಿ ಹೋದ ಕೂಡಲೇ ಕುಟುಂಬವಾಗಿ ತೂಕಡಿಸುವುದು, ನಿದ್ರೆ ಮಾಡುವುದು, ಉಪದೇಶವನ್ನ ಸರಿಯಾಗಿ ಕೇಳುವುದಿಲ್ಲ. ಆದರೆ ಹೊರಗೆ ಬಂದು ಉಪದೇಶ ಸರಿ ಇಲ್ಲ, ಸೇವಕರು ಮಾಡುವಂತ ಪ್ರಸಂಗ ಸರಿ ಇಲ್ಲ, ಮತ್ತೆ ಬೇರೊಬ್ಬರ ಮೇಲೆ ಚಾಡಿಗಳನ್ನ ದೂರುವುದು, ಇಂತಹ ಒಂದು ನಡತೆ. ಇದನ್ನ ಸೇವಕರು ಪುಲ್ಪಿಟಲ್ಲಿ ನಿಂತುಕೊಂಡು ಅವರನ್ನ ಗದರಿಸಿದರೆಂಬ ಕಾರಣಕ್ಕಾಗಿ ಅವರು ಸಭೆಯನ್ನ ಬಿಟ್ರು. ಇದು ಮಾತ್ರವಲ್ಲದೆ ಅವರು ತಮ್ಮ ಇಷ್ಟದಂತೆ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಬೇರೆ ಬೇರೆ ಕಡೆಗಳಿಂದ ಸೇವಕರುಗಳನ್ನ ಕರೆಸುವುದು, ಜನಗಳನ್ನ ಸೇರಿಸುವುದು, ಮರಳುಗೊಳಿಸುವುದು, ಇಂಥ ಕಾರ್ಯಗಳನ್ನ ಮಾಡ್ತಿದ್ರು. ಕೊನೆಗೆ ಆ ಸಭೆನಾನೇ ಬಿಟ್ಟು ಸೇವಕರ ಮೇಲೆ ಅಪವಾದ ಮಾಡಿ ಬೇರೆ ಸಭೆಗೆ ಹೋದರು. ಈಗ ಅವರು 4-5 ವರ್ಷಗಳಾಗ್ತಿದೆ, 400-500 ಆತ್ಮಗಳನ್ನೇನು ಸೇರಿಸಲಿಲ್ಲ. ಅದೇ ಸುಳ್ಳು, ಅದೇ ತೂಕಡಿಸುವಿಕೆ, ಅದೇ ನಿದ್ರೆ, ಅದೇ ಚಾಡಿಯಲ್ಲಿಯೇ ಬದುಕುತ್ತಿದ್ದಾರೆ. ಅದೇ ಮೋಸದಲ್ಲೇ ಸುಳ್ಳು ಬೋಧನೆಯನ್ನ ಅನುಸರಿಸುವಂತವರಾಗಿದ್ದಾರೆ. ಹಾಗಾಗಿ ನಾವು ಕೇಳುವುದೆಲ್ಲವೂ ಸತ್ಯವಾಗಿರುವುದಿಲ್ಲ, ನಾವು ಹೋಗುವ ದಾರಿ ಎಲ್ಲವೂ ದೇವರಿಗೆ ಇಷ್ಟವುಳ್ಳದ್ದಾಗಿರುವುದಿಲ್ಲ. ನಾವು ದೇವರ ವಾಕ್ಯವನ್ನು ಓದಿ ಅನುಸರಿಸುವವರಾಗಿರು. ಹಾಗಾದ್ರೆ ಏನ್ ಮಾಡಬೇಕು? ನಮಗೆ ಸಮಸ್ಯೆ ಮನೆಯಲ್ಲಿ, ಸಮಾಜದಲ್ಲಿ, ಇರುವ ಜಾಗದಲ್ಲಿ ತೊಂದರೆ ಅಂತೇಳಿ ನಾವು ಸಭೆಗೆ ಬಂದ್ರೆ ಇಲ್ಲಿ ಸಭೆಯಲ್ಲಿ ಇಷ್ಟೊಂದು ಹೋರಾಟಗಳಿದೆ ಅಂತ ನಾವು ನೆನೆಸಬಹುದು. ನಾವು ಓದೋಣ 2 ಪೇತ್ರನ ಪುಸ್ತಕ 1ನೇ ಅಧ್ಯಾಯ ವಚನ 10-11. ದೇವರು ನಿಮ್ಮನ್ನ ಕರೆದದ್ದನ್ನು, ಆದುಕೊಂಡದ್ದನ್ನು ದೃಢಪಡಿಸುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡಹುವುದಿಲ್ಲ ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. ದೇವರು ನಮ್ಮನ್ನ ಕರೆದಿದ್ದನ್ನ ನಾವು ದೃಢಪಡಿಸಿಕೊಂಡು ನಾವು ಆತನಿಗೋಸ್ಕರವಾಗಿ ಭೂಲೋಕದಲ್ಲಿ ಜೀವಿಸುವವರೆಗೂ ಪ್ರಯಾಸ ಪಡುತ್ತಲೇ ಇರಬೇಕು. ದೇವರು ನಮ್ಮನ್ನು ಆರಿಸಿಕೊಂಡಿರುವ ಉದ್ದೇಶ, ಮೂಲತಃ ಉದ್ದೇಶ ನಮ್ಮನ್ನ ಆತನ ನಿತ್ಯವಾದ ಲೋಕದಲ್ಲಿ ಸೇರಿಸಬೇಕೆಂಬುದಾಗಿ. ಆ ಲೋಕದಲ್ಲಿ ನಾವು ಸೇರಬಾರದು ಅನ್ನುವುದಕ್ಕಾಗಿಯೇ ಈ ಸುಳ್ಳು ಬೋಧನೆಗಳು, ಅವರ ಅನುಯಾಯಿಗಳು ನಮ್ಮನ್ನ ತಲೆ ಕೆಡಿಸಿ ಸತ್ಯದಿಂದ ಹೊರಗುಳಿಸುವವರಾಗಿರುತ್ತಾರೆ. ಹಾಗಾಗಿ ನಾವು ಹೆಚ್ಚಾಗಿ ದೇವರ ವಾಕ್ಯವನ್ನು ಓದುವವರು, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯ ಮೂಲಕವಾಗಿ ಸಮಯವನ್ನು ಕಳೆಯುವವರು ಆಗಿರಬೇಕು. ಏಕೆಂತಂದರೆ ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೇವಕರು ಸರಿ ಇಲ್ಲ, ಬೋಧನೆ ಸರಿ ಇಲ್ಲ, ಸಭೆ ಸರಿ ಇಲ್ಲ. ನಿಜ, ಕೆಲವೊಂದು ಬೋಧಕರುಗಳು ಹಾಗೆ ಇರ್ತಾರೆ, ಸಭೆಗಳು ಹಾಗೆ ಇರುತ್ತೆ. ನಮಗೆ ಅದು ಬೇಕಾಗಿಲ್ಲ, ಅದು ಕರ್ತನಿಗೆ ಸಂಬಂಧಪಟ್ಟದ್ದು. ಆದರೆ ನಾವು ಹೇಗಿದ್ದೇವೆ ಅನ್ನೋದು ನಮಗೆ ಬಹಳ ಸಂಬಂಧಪಟ್ಟದ್ದು, ಬಹಳ ಪ್ರಾಮುಖ್ಯವಾದದ್ದಾಗಿದೆ. ನಾವು ನಮ್ಮ ಇಷ್ಟದಂತೆ ಬೋಧಕರುಗಳನ್ನ ಇಟ್ಟುಕೊಳ್ಳುವುದು, ಇಷ್ಟದಂತೆ ಸಭೆಗಳನ್ನ ಆರಿಸಿಕೊಳ್ಳುವುದು, ಈ ದಿನ ಈ ಸಭೆ, ನಾಳೆ ಇನ್ನೊಂದು ಸಭೆ, ನಾಳಿದ್ದು ಇನ್ನೊಂದು ಸಭೆ, ಹಾಗಿರುವುದಕ್ಕಿಂತ ಕರ್ತನು ನಮ್ಮನ್ನ ಎಲ್ಲಿಗೆ ಕರೆದಿದ್ದಾರೆ ಅನ್ನುವುದನ್ನು ಗುರುತಿಸಿಕೊಂಡು ನಾವು ನಿಲ್ಲಬೇಕಾಗಿದೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಅತ್ಯಚ್ಚಾಗಿ ಪ್ರೀತಿಸುವ ಪರಿಶುದ್ಧ ತಂದೆಯಾದ ದೇವರೇ,
ಈ ವಾಕ್ಯವನ್ನು ಕೇಳಿದ ನಿನ್ನ ಮಕ್ಕಳನ್ನೆಲ್ಲ ಆಶೀರ್ವದಿಸು. ಕೃಪೆ, ಪ್ರೀತಿ, ಶಾಂತಿ, ಸಮಾಧಾನ, ಸತ್ಯವೆಂಬುದು ಇವರ ಕುಟುಂಬವನ್ನು ಹಿಡಿದುಕೊಳ್ಳಲಿ. ಪ್ರತಿಯೊಬ್ಬರ ಮೇಲೆ ನಿಮ್ಮ ದಯೆ ಸುರಿಸಲ್ಪಡಬೇಕು. ಸಭೆಗೂ ಸೇವಕರಿಗೂ ವಿರೋಧವಾಗಿ ತಿರುಗಿ ಬೀಳದಂತೆ ಅವರಿಗಾಗಿ ಪ್ರಾರ್ಥಿಸುವವರು, ಅವರ ಜೊತೆಗೆ ನಿಲ್ಲುವವರು, ಕ್ರಿಸ್ತನು ಕರೆದದ್ದನ್ನು ದೃಢಪಡಿಸಿಕೊಂಡು ಆತನು ಆದುಕೊಂಡದ್ದಕ್ಕಾಗಿ ಪ್ರಯಾಸ ಪಡುವವರಾಗಿರುವಂತೆ ನೀನು ನಡೆಸಿಕೊಡಬೇಕೆಂದು ಯೇಸುವಿನ ಹೆಸರಿನೆಲ್ಲ ಬೇಡುತ್ತೇನೆ ತಂದೆಯೇ. ಆಮೇಲೆ ಆಮೇಲೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಕ್ರೈಸ್ತನ